ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಹೇಳಿ ಹುಡುಗ ವಿಶಾಲ್ ಮಾತಾಡ್ತಾ ಇದ್ದೀನಿ. ಬೆಳಗ್ಗೆ ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗಿದ್ದೆ ಊರ್ ಮುಂದಕ್ಕೆ ಹೋದ ತಕ್ಷಣ ನಮ್ಮ ಅಪ್ಪನ ಫೋನ್ ಹಾಕ್ಬಿಟ್ಟು ಉಳ್ಕಲ್ ಐತೆ ಒಬ್ರು ನಮ್ಮ ಫ್ರೆಂಡ್ ಕೇಳಿದ್ನಿ, ದೊಡ್ಡಪ್ಪನ ಮನೆ ಹತ್ರ ಹೋಗ್ಬಿಟ್ಟು ಹೇಳು ಉಳ್ಕಲ್ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ರು. ಮತ್ತೆ ನಮ್ಮ ದೊಡ್ಡಪ್ಪನ ನೈಟೇ ಹೇಳಿದ್ದೆ ಕಾಲ್ ಮಾಡಿ, ಮತ್ತೆ ಎಲ್ಲ ರೆಡಿ ಮಾಡ್ಕೊಂತ ಇದ್ರು, ಅವ್ರು ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅವ್ರು ಬಂದಿದ್ದು ಆಗೋಯ್ತು. ಆಮೇಲೆ ಹಂಗೆ ಇವ್ರ ಹೆಸರು ಬಂದ್ಬಿಟ್ಟು ಸೋಮಣ್ಣ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಹಾಗೆ ನನ್ನ ಹೇಳಿ ನಾವು ಫಾಲೋ ಮಾಡ್ಕೊಳ್ಳಿ. ಇವ್ರು ಉಳ್ಕಲ್ಗೆ ಏನಾದ್ರು ಇದ್ರೆ ನಿಮಗೆ ಬಾಯಲ್ಲಿ ಹುಳುಗಳು ಹಂಗೆ ಉದುರಿಸ್ಬಿಡ್ತಾರೆ ಅಂತಲೇ ಹೇಳ್ತಾ ಇದ್ದೀನಿ. ಏನಪ್ಪ ಹೆಂಗಪ್ಪ ಉದುರಿಸ್ತಾರೆ ಹುಳುಗಳು ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನೀವು ಬರ್ದಿರಾಗೋತೀರಾ, ದಯವಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಹೇಳಿದ್ರೆ ಬರಲ್ಲ, ನೀವು ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀರಾ. ಆಮೇಲೆ ನೀವು ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪೇ. ಹಾಗೆ ನಮ್ಮ ದೊಡ್ಡಪ್ಪನೆಲ್ಲ ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ಬಂದಿದ್ರು. ಹಂಗೆ ಹೋಗಿದ್ರು ಕೂಡ ಹಂಗೆ ಹೋಗಿದ ತಕ್ಷಣ ಹುಳುಗಳು ಕೂಡ ಬೀಳ್ತದೆ. ಹೆಂಗಿರ್ತದೆ ಅಂತ ಹುಳುಗಳು ನೋಡಿಸ್ತೀನಿ. ಕೆಲವರು ಹಳ್ಳಿಗಳಾಗಿರೋರೆಲ್ಲ ನೋಡಿರ್ತೀರಿ ಅಂತ ಕೇಳಿದ್ದೀನಿ. ಹಾಗೆ ಇವರು ಬಂದು ಹೊಸಕೋಟೆ ಟೋಲ್ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿರೋ ಆಸ್ಪತ್ರೆಯಲ್ಲಿ ಮ್ಯಾನೇಜರ್ ಅಂತೆ. ಇಲ್ಲಿ ಗಂಟ ಹುಡ್ಕೊಂಡ್ ಬಂದಿದ್ರು ಹೊಸಕೋಟೆಯಿಂದ ನಮ್ಮ ದೊಡ್ಡಪ್ಪನ ಉಪ್ಸಕ ಮತ್ತೆ ತೋರಿಸ್ತೀನಿ ನೋಡಿ. ವೈಟ್ಗೆ ಇರೋದೆಲ್ಲ ಹುಳುಗಳೇನೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ವೈಟ್ಗೆ ಇರೋದೆಲ್ಲ ಹುಳುಗಳೇ. ಮತ್ತೆ ನೋವು ಕಮ್ಮಿ ಆಗುತ್ತೆ ಅಂತ ಕೇಳಿದ್ರು. ನೋವು ಪಕ್ಕ ಕಮ್ಮಿ ಆಗುತ್ತೆ ನೋಡಿ, ಆ ಕಾಲ ಮೇಲೆ ಎಗ್ರಿಬಿಟ್ಟಿದೆ ಸರ್, ಕಾಲ ಮೇಲೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಹಾಗೆ ಅವರು ನಮ್ಮ ಅಪ್ಪನ ಕೇಳಿದ್ರು, ನಮ್ಮ ಅಪ್ಪನ ಹೊಲ್ದ ಹತ್ರ ಹೋಗೋಣ ಅಂತ ಹೇಳಿದೆ. ಮತ್ತೆ ಹಾಗೆ ಹೊಲ್ದ ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ವಾಲ್ಟ್ರ್ ಅವರು ಮತ್ತೆ ಹಂಗೆ ಮೋರೆ ಹತ್ರ ಸುನೀಲ್ ಅನ್ಕೊಂಡು ಹಾಲಿಗೆ ಹೋಗಿ ಬಂದಿದ್ದು ನಾವು ತೋಟಕ್ಕೆ. ಮತ್ತೆ ಅಲ್ಲೆಲ್ಲ ಮುಗಿಸ್ಕೊಂಡು ಏನೋ ಅನಿಲ್ ಹಣ್ಣು ಇದ್ಕೋಬೇಕು ತಿಪ್ಸಂದ್ರಕ್ಕೆ ಹೋದ ತಕ್ಷಣ ಸಾಗರ ಕರ್ಕೊಂಡು ನಾವು ಹೋಗಿದ್ದೆ. ಮಸ್ತಿಕ ಹೆಂಗಪ್ಪ ಮಸ್ತಿಕ ಅಂದ್ರೆ ಏನೋ ಬಟ್ರಲ್ಲಿ ಬೇಕಂತ ಯಾವಾಗ ಬಾಡಿ ಐತೆ ಬಸ್ಗಳಿಗೆ, ಅದಕ್ಕೆ ಬಟ್ರಲ್ಲಿ ಮಾತಾಡ್ಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ಊರಿಗೆ ಬಂದರೆ ಊರಿಗೆ ಎತ್ಕೊಂಡು ನಾವು ಹೋಗಿದ್ದೆ. ಲಂಬರ್ಗಿನ್ ಎತ್ಕೊಂಡು ವಾಷಿಂಗ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಲಂಬರ್ಗಿನ್ ಬಗ್ಗೆ ಸ್ವಲ್ಪ ತಿಳಿಸ್ತಾನೆ ಇವತ್ತು ಒಬ್ಬನ ನೋಡಿ ಫ್ರೆಂಡ್ಸ್, ನೀವೇ ಅಂತ ಹೇಳ್ತಾ ಇದ್ದೀನಿ. ಹಂಗೆ ಲಂಬರ್ಗಿನ್ ವಾಷಿಂಗ್ ಮಾಡ್ಸಕ್ಕೆ ಹೋಗಿದ್ದು ವಾಟರ್ ಸರ್ವಿಸ್ ನೋಡಿ ಬನ್ನಿ. ಎಲ್ಲಿಗೋದಾ ಸರ್? ಎಕ್ಸ್ಪ್ರೆಸ್ ಇದು ಎಲ್ಲಿಗೆ? ದಿನೇರಹಳ್ಳಿ ಎಕ್ಸ್ಪ್ರೆಸ್ ಇದಾ? ಎಸ್ ಎಸ್. ಇದ್ರ ಕ್ಲಚ್ಚು ಗೇರ್ಗಳು ಎಲ್ಲ ಹೆಂಗ್ ಸರ್? ಅದು ಫೀಚರ್ಸ್ ಹೇಳ್ಬೇಕಂದ್ರೆ 128 GB ಸ್ಟೋರೇಜ್. ಇದಾ? ಅಯ್ಯೋಗಿಮ ಹಿಂಗೆ ತುಳಿದ್ರೆ ಹಿಂಗೆ ಹೋಗ್ತದೆ, ಹೆಂಗೆ ತುಳಿದ್ರೆ ಹಿಂಗೆ ಹೋಗ್ತದೆ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಏನದು? ಅದು ಎಷ್ಟು ಆಯ್ತು, ಅದು ಎಷ್ಟು ಆಯ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಹಿಂಗೆ ತುಳಿಯೋದು, ಹಂಗೆ ತುಳಿಯೋದು. ಹಂಗೆ ತುಳಿಯೋದು. ಆ ಪಕ್ಕ ಎಡಕಾಲಾಗಿ ತುಳಿದಿರೋದು ಇದು ಕ್ಲಚ್ ಅಂತಾರೆ. ಹಿಂಗೆ ತುಳಿದು ಸೆಂಟರ್ ಆಗಿರೋದು ಅದು ಬ್ರೇಕ್, ದಟ್ ಈಸ್ ಕಾಲ್ಡ್. ಅದು ಸ್ಟೈಲ್ ಹಿಂಗೆ ತುಳಿದ್ರೆ. ಸರ್ ಇದು ಸಫಾರಿ, ಇದ್ರ ಹೆಸರು ದಿನೇರಹಳ್ಳಿ ಎಕ್ಸ್ಪ್ರೆಸ್ಸು. ಇದ್ರ ಹೆಸರೇ ಎಕ್ಸ್ಪ್ರೆಸ್ಸು. ಅದೇನದು? ಇದು ಉದ್ದಕ ಕೊಟ್ಟಾರ ರಾಡು? ಇದು ರಾಡು. ಏನದು? ಅದು ಹಿಂಗೆ ತಿರ್ಸೋದು ರಾಡು. ಅದು ಅದೇನಕ್ಕದು? ಅದು ಮುಂದೆ ಹಿಂಗೆ ಹೋಗಾಕ, ಮುಂದಿಗೆ ಹೋಗಾಕ. ಒಂದ್ಸರಿ ಹಾಕ್ಬಿಟ್ರೆ ಸಾಕು.